ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮನೆ ಯುಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರಿ, ಹೆಂಗೆಲ್ಲ ಆಯಿತು ಅನ್ನೋದು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನೀವೂ ಹಬ್ಬ ಆಚರಣೆ ಮಾಡಿರ್ತೀರ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರೋದಂತೂ ಸಹಜ. ಯುಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ಕೊಂಡ್ವಿ ಅನ್ನೋದು ಇದೊಂದು ಪುಟ್ಟ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ನೀವು ಯಾವ ರೀತಿ ಆಚರಣೆ ಮಾಡಿದ್ದೀರಾ ಅಂತ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ, ಹಬ್ಬ ಭಾನುವಾರ ಆಗಿತ್ತಲ್ವ, ಹಿಂದಿನ ದಿವಸ ಹಬ್ಬದ ಐಟಮ್ ತರೋಕ್ಕೆ ಅಂತ ಹೋದರೆ ಇದೇನಪ್ಪ ಹಬ್ಬನಾ ಜಾತ್ರೆನಾ ಅನ್ನೋದೇ ಕನ್ಫ್ಯೂಷನ್ ಆಯಿತು. ನೋಡಿ ಎಷ್ಟು ಜನ ಇದ್ದಾರೆ. ಹಬ್ಬ ಅಲ್ವಾ, ಪ್ರತಿಯೊಂದು ಹಳ್ಳಿಯಿಂದನೂ ಬಂದಿರ್ತಾರೆ. ಎಲ್ಲ ರೀತಿಯ ಬಗೆ ಬಗೆಯ ವಸ್ತುಗಳನ್ನು ಸಾಮಗ್ರಿನ ತಗೊಂಡು ಹೋಗೋಕ್ಕೆ, ಹಾಗೆ ಪರ್ಚೇಸಿಂಗ್ ಮಾಡೋಕ್ಕಂತೂ ಬಂದಿರ್ತಾರೆ. ಅಷ್ಟೇ ಅಲ್ಲ, ಈ ಮುಸ್ಲಿಮ್ ಅವ್ರ ರಂಜಾನ್ ಹಬ್ಬ ಸಹ ಅದೇ ಟೈಮಲ್ಲಿರೋದ್ರಿಂದ ನಾವು ಅವರು ಎಲ್ಲ ಮಿಕ್ಸಾಗಿ ಜಾಸ್ತಿ ಜನನೇ ಇದ್ದರು ಅಂತ ಹೇಳ್ಬೋದು. ನೋಡಿ, ಹಬ್ಬದ ದಿವಸ ಬೆಳಗ್ಗೆ ಈ ರೀತಿಯಾಗಿ ನಾನು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ. ಜಾಸ್ತಿ ಹಾಕೋ ಪೇಷನ್ಸ್ ಅಂತೂ ಇರಲಿಲ್ಲ ಹಬ್ಬದ ಬ್ಯುಸಿಯಲ್ಲಿ ಓಡಾಟದಿಂದ. ಈ ರೀತಿಯಾಗಿ 5ರಿಂದ 3 ಈ ಚುಕ್ಕೆ ಇಟ್ಕೊಂಡು ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೆ ಮನೆ ಮುಂದೆ ಅಂತೂ. ಅದರಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆಯಲ್ಲ, ಹಾಗೆಲ್ಲ ಸ್ವಲ್ಪ ಎಲ್ಲ ಸಿಮೆಂಟು ಮಣ್ಣು ಮರಳು ಇದೆಲ್ಲ ಇರುತ್ತೆ. ಹಾಗಾಗಿ ಸಿಂಪಲಾಗಿ ಹಾಕಿದ್ರೆ ಸಾಕಪ್ಪ ಅಂತ ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿ ಹಾಕಿದ್ದೆ. ನಂತರ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ರೆಡಿಯಾಗಿ ಈ ರೀತಿ ಒಬ್ಬಟ್ಟಿಗೆ ಅಂತ ಬೇಳೆ ಬೇಯಿಸ್ಕೊಂಡೆ. ನಮ್ಮ ಮಕ್ಕಳು ಬಂದಿದ್ದರು, ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು. ನಾನು ಹೊರಡಬೇಕು ಅನ್ನೋದು ಕಾರಣಕ್ಕಾಗಿ ಇದೊಂದೇ ವಿಡಿಯೋ ಮಾಡೋಕ್ಕಾಗಿದ್ದು ಅಡುಗೆದು, ಬೇರೆದಂತೂ ಮಾಡೋಕ್ಕಾಗಲಿಲ್ಲ ಕಣ್ರಿ. ದಯವಿಟ್ಟು ಸಾರಿ. ಒಬ್ಬಟ್ಟಿಗೆಲ್ಲ ಬೇಳೆ ಬೇಯಿಸ್ಕೊಂಡು ಈ ರೀತಿಯಾಗಿ ಇಟ್ಕೊಂಡೆ, ರೆಡಿ ಮಾಡಿಕೊಂಡೆ. ಹಬ್ಬದ ದಿವಸ ನಾವು ಒಬ್ಬಟ್ಟು ಮಾಡ್ತೀವಿ. ನಿಮ್ಮ ಕಡೆ ಏನು ಮಾಡ್ತೀರಾ ಅಂತ ತಿಳಿಸಿ. ಹಾಗೆ ಯುಗಾದಿ ಕಳೆದವರು ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ಥರ ಬೇವು ಬೆಲ್ಲ ಅನ್ನೋದು ಇರಲೇಬೇಕು. ಕಹಿ ನೆನಪುಗಳು ದೂರ ಆಗಿ ಸಿಹಿ ನೆನಪುಗಳು ಇರಲಿ ಅಂತ ನಾನಂತೂ ಬಯಸ್ತೀನಿ ಕಣ್ರಿ ನಿಮ್ಮೆಲ್ರಿಗೂ. ಹಾಗೆ ಹಬ್ಬದ ದಿವಸ ಈ ರೀತಿಯಾಗಿ ಎಲ್ಲ ಬೇಗ ಅರ್ಜೆಂಟಾಗೆ ಆಯಿತು ಅಂತ ಹೇಳ್ಬೋದು. ಹಬ್ಬ ಪೂಜೆ ಅಡುಗೆ ಎಲ್ಲ ಈ ರೀತಿಯಾಗಿ ನೋಡಿ, ಆನೆಗಳಿಗೆ ಹೂವೆಲ್ಲ ಇಟ್ಟು ಈ ಪಾಟಲ್ಲಿ ಹೂವು ಯಥಾ ಪ್ರಕಾರ ಹಾಕಿ ದೇವ್ರಿಗೆ ಈ ರೀತಿಯಾಗಿ ನೈವೇದ್ಯ ಇಟ್ಟು ಒಬ್ಬಟ್ಟು, ಅನ್ನ, ಹೋಳಿಗೆ, ರಸ, ಹುಳಿ, ತುಪ್ಪ ಎಲ್ಲ ಹಾಕಿ ನೈವೇದ್ಯ ಇಟ್ಟು ಪೂಜೆ ಸಹ ನಮ್ಮ ಮನೆಯವರೇ ಬೇಗ ಮಾಡಿದ್ರು. ಹೀಗೆಲ್ಲ ಆಯಿತು ಹಬ್ಬದ ಆಚರಣೆ. ಆವತ್ತಿನ ದಿವಸನೇ ಮಾತ್ರ ಅಲ್ಲ ಕಣ್ರಿ, ಮಾರನೇ ದಿವಸ ಕೂಡ ನಾವು ಹಬ್ಬ ಆಚರಣೆ ಮಾಡ್ತೀವಿ. ಯುಗಾದಿ ಹಬ್ಬದ ಮಾರನೇ ದಿವಸ ಕೂಡ ಆಚರಣೆ ಮಾಡ್ತೀವಿ. ಹಾಗೆ ನೋಡಿ, ಅವ್ರಿಗೆ ಊಟ ಇಟ್ಟಿರೋದು ಊಟದ್ದೆಲ್ಲ ತೆಗಿಯೋಕ್ಕಾಗಲಿಲ್ಲ. ಅರ್ಜೆಂಟು ಅಂತ ಹೇಳ್ತಾ ಇದ್ದೀನಲ್ವ, ಮತ್ತೇನೂ ಹೇಳ್ತಾ ಇದ್ದೀನಿ. ನಾನು ಕೂಡ ಮರ್ತೇ ಹೋದೆ ಬೇರೆ ಊಟ ತಿಂದಿರೋದು. ಹಾಗಾಗಿ ಈ ಒಬ್ಬಟ್ಟು ಉಳಿದು ಮಾತ್ರ ವಿಡಿಯೋ ಮಾಡ್ಕೊಳಕ್ಕಾಯ್ತು ಕಣ್ರಿ. ನೋಡಿ, ಈ ರೀತಿಯಾಗಿ ಒಬ್ಬಟ್ಟು ತುಪ್ಪ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ವಿ. ಅನ್ನಾರಸದ್ದು ಇದೆಲ್ಲ ತೆಗಿಯೋಕ್ಕಾಗಲಿಲ್ಲ, ದಯವಿಟ್ಟು ಸರಿ. ನೈಟ್ ಆಯಿತು, ನಮ್ಮ ಅತ್ತೆಯವ್ರ ಮನೆಗೆ ಹೋಗೋಣ ಅಂತ ಎಲ್ಲ ಈ ರೀತಿಯಾಗಿ ರೆಡಿ ಆದೆ. ಅದರಲ್ಲಿ ಬೇರೆ ನಾನು ಅವತ್ತೇ ಬ್ಲೌಸ್ ಸ್ಟಿಚ್ ಮಾಡಿದೆ, ಅವತ್ತೇ ರೆಡಿ ಆದೆ. ಬೇರೆ ದಿವಸ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಈ ಲೈವ್ ವಿಡಿಯೋ ಬೇರೆ ಮಾಡ್ತಾಯಿದ್ದೀನಿ, ಹಾಗಾಗಿ ಟೈಮೇ ಸಿಕ್ಕಲ್ಲ. ಈ ರೀತಿಯಾಗಿ ನೋಡಿ, ಅಮ್ಮನೂ ಇದ್ದಾರೆ, ಊಟ ಮಾಡ್ತಾಯಿದ್ದಾರೆ. ನೈಟು 8ರಿಂದ 8:30 ಆಗಿರುತ್ತೆ ಸಮಯ ಅಂತೂ ಇದಂತೂ. ಈ ರೀತಿಯಾಗಿ ನಮ್ಮ ಅತ್ತೆಯವ್ರ ಮನೆಗೆ ಹೋಗೋಣ ಅಂತ ಈ ರೀತಿ ರೆಡಿಯಾಗಿ ನಾನು ನನ್ನ ಮಗ ಇಬ್ಬರೂ ಹೊಟ್ವಿ ಅತ್ತೆಯವ್ರ ಮನೆಗೆ. ಆಮೇಲೆ ನಮ್ಮ ಮನೆಯವರು ಇರಲಿಲ್ಲ, ಅವ್ರದ್ದು ಒಂದು ಫೋಟೋ ತೆಗಿಯೋಣ ಅಂದರೆ ಅವರು ಎಲ್ಲೋ ಹೊರಗಡೆ ಹೋಗಿದ್ದರು. ಹಾಗಾಗಿ ಅವ್ರದ್ದು ಫೋಟೋ ಮಿಸ್ ಆಯಿತು ಅಂತ ಹೇಳ್ಬೋದು. ಹಾಗೆ ಮಾರನೇ ದಿವಸ ನೋಡಿ, ಇದು ನಮ್ಮನೆ ಪದ್ಧತಿ. ಏನಪ್ಪ ಇವರು ಹಾವು ಚೇಳು ಎಲ್ಲ ಬರೆದಿದ್ದಾರೆ ಅಂತ ಕೇಳ್ಬೋದು ನೀವು. ಈ ರೀತಿ ಬಿಸಿಲುಗಾಲ ಆಗಿರೋದ್ರಿಂದ ಹಾವು ಚೇಳು ಮಂಡ್ರಗಪ್ಪೆ ಇವೆಲ್ಲ ಬರೋದು ಸಹಜ. ಈ ರೀತಿಯಾಗಿ ಹಾವು ಚೇಳು ಮಂಡ್ರಗಪ್ಪೆ ಈ ರೀತಿಯಾಗಿ ಬರೆದು ಅದಕ್ಕೆ ಈ ಕಡಲೆಬೇಳೆ, ನೆನೆಸಿರೋ ಕಡಲೆಬೇಳೆಯಿಂದ ಈ ರೀತಿ ಡೆಕೋರೇಷನ್ ಮಾಡಿ ವಡೆ ಇಟ್ಟು ಪೂಜೆ ಮಾಡಿ ವರ್ಷ ಪೂರ್ತಿ ನಮಗೇನು ಮಾಡ್ದಿರ ಇರಪ್ಪ ಅಂತ ಕೇಳ್ಕೊಳೋದು ಈ ಯುಗಾದಿ ಹಬ್ಬದ ಮಾರನೇ ದಿವಸದ ವಿಶೇಷ ಹಬ್ಬ ಆಗಿರುತ್ತೆ ಕಣ್ರಿ. ನಮ್ಮ ಮನೇಲಿ ಇದೊಂದು ಪದ್ಧತಿ ಆಗಿರುತ್ತೆ. ಇದಂತೂ ತುಂಬ ನೇಮ ನಿಷ್ಠೆಯಿಂದ ಮಾಡ್ತೀವಿ ಅಂತ ಸಹ ಹೇಳ್ಬೋದು. ಆವತ್ತಿನ ದಿವಸ ಚಿತ್ರಾನ್ನ, ವಡೆ, ಪಾಯಸ ಇದು ದೇವ್ರ ನೈವೇದ್ಯಕ್ಕೆ ಇಡ್ತೀವಿ. ಅನ್ನ ರಸ ಮಾಮೂಲಿ ಅದು ಇಡ್ತೀವಿ.
ಹಾಗಾಗಿ ಇದು ಮಾಮೂಲಿ. ಈ ರೀತಿಯಾಗಿ ನಾನು, ನಮ್ಮ ಮನೆಯವರು, ನಮ್ಮ ಹುಡುಗ ಈ ರೀತಿ ಊಟ ಮಾಡ್ಕೊಂಡ್ವಿ. ಚಿತ್ರಾನ್ನ, ಪಾಯಸ, ಸಬ್ಬಕ್ಕಿ ಹಾಕಿರೋ ಪಾಯಸ ಮಾಡಿದ್ವಿ, ಹೆಸರು ಬೇಳೆ ಈ ರೀತಿ ಎಲ್ಲ ಮಾಡಿದ್ರಿ ಕಣ್ರಿ. ನೋಡಿ, ನೋಡ್ತಾ ಇರ್ಬೋದು, ಎಲ್ಲರೂ ಒಂದೇ ಸರಿ ಕೂತ್ಕೊಂಡು ಈ ರೀತಿ ಎಲ್ಲ ಇಟ್ಕೊಂಡು ಊಟ ಮಾಡ್ತೀವಿ. ನಮಗೆ ಇದರಲ್ಲೇ ಒಂಥರ ಖುಷಿ ಸಿಗುತ್ತೆ. ಎಲ್ಲರೂ ಜೊತೆಯಲ್ಲಿ ಊಟ ಮಾಡೋದು ಸೌಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಈ ಹಬ್ಬ ಹರಿದಿನದಲ್ಲಿ ಎಲ್ಲರೂ ಊಟ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಇದಾಗಿತ್ತು ಯುಗಾದಿ ಹಬ್ಬದ ವಿಶೇಷ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.